ಅಶ್ವವೇಗಕ್ಕೆ ಸ್ವಾಗತ. ನಾನು ಕಾರ್ತಿಕ್ ಕುಂದು. ಕೆಲವೇ ದಿನಗಳಲ್ಲಿ ಇದೀಗ ಪಶ್ಚಿಮ ಬಂಗಾಳ ಅಸೆಂಬ್ಲಿ ಎಲೆಕ್ಷನ್ ಆರಂಭವಾಗ್ತಾ ಇದೆ. ಕನ್ನಡ ಮಾಧ್ಯಮಗಳಲ್ಲಿ ಮೊಟ್ಟ ಮೊದಲ ಬಾರಿಗೆ ನಿಮ್ಮ ಅಶ್ವವೇಗ ನಾವು ನಿಮ್ಮ ಎದುರಿಗೆ ಇವತ್ತಿನ ಪೋಲ್ ಅನ್ನು ನಾವು ನಿಮ್ಮ ಎದುರಿಗೆ ತೆರೆದಿಡ್ತಾ ಇದ್ದೀವಿ. ಒಪಿನಿಯನ್ ಪೋಲ್ ಯಾವ್ಯಾವ ರೀತಿ ಇದೆ, ಆ ಭಾಗದ ಜನರು ಏನ್ ಮಾತಾಡ್ತಾರೆ, ಈ ಕ್ಷಣದಲ್ಲಿ ಇನ್ ಕೇಸ್ ಆಫ್ ಅಲ್ಲಿ ಎಲೆಕ್ಷನ್ ನಡೆದ್ರೆ ಯಾವ ರೀತಿಯ ರಿಸಲ್ಟ್ ಹೊರಗೆ ಬರುತ್ತೆ, ಇದೆಲ್ಲವನ್ನ ಕೂಡ ಎಳೆ ಎಳೆ ಆಗಿ ನಿಮ್ಮ ಅಶ್ವವೇಗ ನಿಮ್ಮ ಎದುರಿಗೆ ತರುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ದೀದಿಯ 15 ವರ್ಷಗಳ ಚಕ್ರಾಧಿಪತ್ಯಕ್ಕೆ ಬೀಳುತ್ತಾ ತೆರೆ. ಆಫ್ಟರ್ ಲಾಲು ಒಂದು ರೀತಿ ದೀದಿಯ ಈ ರೈನ್ ಏನಿದೆ ಇದನ್ನ ನಿಲ್ಲಿಸಕ್ಕೆ ಯಾರ ಹತ್ರವೂ ಸಾಧ್ಯವಿಲ್ಲ ಅಂತ ಹೇಳಲಾಗ್ತಾ ಇತ್ತು. ಮಮತಾ ಬ್ಯಾನರ್ಜಿ ಮಣಿಸುವಲ್ಲಿ ಸಕ್ಸಸ್ ಆಗುತ್ತಾ ಬಿಜೆಪಿ ಅನ್ನುವಂಥ ವಿಚಾರ ಇಲ್ಲಿ ನೆಲಕಚ್ಚಿರುವಂತ ಕಾಂಗ್ರೆಸ್ ಪಕ್ಷ ಪುನರ್ಜೀವನವನ್ನ ಪಡೆದುಕೊಳ್ಳುತ್ತಾ, ಇದನ್ನ ಕೂಡ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದಾಗಿರುವಂತದ್ದು. ಮತ್ತೆ ಚಿಗುರಿಕೊಳ್ತಾ ಇದೆಯಾ ಎಡಪಕ್ಷಗಳ ಒಕ್ಕೂಟ. ಅಶ್ವವೇಗ ನ್ಯೂಸ್ ನಲ್ಲಿ ಬಂಗಾಳ ಒಪಿನಿಯನ್ ಪೋಲ್ ಅನ್ನು ನಾವು ನಿಮ್ಮ ಎದುರಿಗೆ ನೀಡ್ತಾ ಇದ್ದೀವಿ. ದೀದಿಯ 15 ವರ್ಷಗಳ ಚಕ್ರಾಧಿಪತ್ಯ ಇದೆಯಲ್ಲ, ಯಾರಿಂದಲೂ ಸೋಲಿಸಕ್ಕಾಗಲ್ಲ. ಯಾವ ರೀತಿಯಲ್ಲಿ ರೋಮನ್ ಸಾಮ್ರಾಜ್ಯದಲ್ಲಿ ಸೀಸರ್ನ ಆಡಳಿತ ಇತ್ತೋ ಅದೇ ರೀತಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ದೀದಿಯ ಆಡಳಿತ. ಯಾರು ದೀದಿಯನ್ನ ಸೋಲ್ಸೋಕೆ ಸಾಧ್ಯವೇ ಇಲ್ಲ ಅನ್ನುವಂಥ ಪುಂಖಾನುಪುಂಖ ಭಾಷಣಗಳನ್ನ ಮಾಡಲಾಗ್ತಾ ಇತ್ತಲ್ಲ, ಇದೀಗ ಏನಾಗುತ್ತೆ? ಈ ಕ್ಷಣದಲ್ಲಿ 2026 ಜನವರಿಯಲ್ಲಿ ಎಲೆಕ್ಷನ್ ನಡೆದ್ರೆ ಪಶ್ಚಿಮ ಬಂಗಾಳದಲ್ಲಿ ಏನಾಗುತ್ತೆ, ಆ ಭಾಗದ ಜನರು ಏನು ಹೇಳ್ತಾರೆ, ಇದನ್ನ ನಾವು ನಿಮ್ಮ ಎದುರಿಗೆ ತೆರೆದಿಡ್ತಾ ಇವಿ ನಿಮ್ಮ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿಯೊಂದಿಗೆ ನಿಮ್ಮ ಅಶ್ವವೇಗದಲ್ಲಿ. ಇಡೀ ದೇಶ ಬಹಳ ಕಾತುರದಿಂದ ಕಾಯ್ತಾ ಇರುವಂತಹದ್ದು ಈ ಒಂದು ಎಲೆಕ್ಷನ್ಗೋಸ್ಕರ. ಕಾರಣ ಆರಂಭದ ದಿನದಿಂದಲೂ ಬಿಜೆಪಿ ಅವರು ಅತಿ ಹೆಚ್ಚು ಎಲಿಗೇಷನ್ ಮಾಡ್ತಾ ಇರುವಂತದ್ದು ದೀದಿಯ ಮೇಲೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಸೇರಿಸಿಕೊಂಡು ಆ ಅಕ್ರಮ ಬಾಂಗ್ಲಾ ವಲಸಿಗರಿಂದವೋ ರೋಹಿಂಗ್ಯಾ ಮುಸಲ್ಮಾನರಿಂದಲೋ ದೀದಿ ಗೆದ್ದು ಬರ್ತಾ ಇದ್ದಾರೆ ಹೊರತಾಗಿ ಅವರ ಸ್ವಪ್ರಯತ್ನದಿಂದಲ್ಲ ಅಂತ ಹೇಳಲಾಗ್ತಾ ಇತ್ತು. ಕಳೆದ ಬಾರಿಯ ಎಲೆಕ್ಷನ್ ನಲ್ಲಿ, ಇದೇ ವೆಸ್ಟ್ ಬೆಂಗಾಲ್ ಎಲೆಕ್ಷನ್ ನಲ್ಲಿ ಮಾರಾಮಾರಿ ನಡೆದಿತ್ತು. ಒಂದೆರಡು ಹೆಣಗಳು ಕೂಡ ಉರುಳಿತ್ತು. ನೆನಪಿಸ್ಬೇಕು ನಾನು ನಿಮಗೆ ಇಲ್ಲಿ. ಈ ಬಾರಿ ಬಿಜೆಪಿನ ಟಿಎಂಸಿನ ಅಥವಾ ಕಾಂಗ್ರೆಸ್ ಪಕ್ಷನ ಜನವರಿಯಲ್ಲಿ ಎಲೆಕ್ಷನ್ ನಡೆದ್ರೆ ದೀದಿಗೆ ಜೈಕಾರನ, ಜನವರಿಯಲ್ಲಿ ಎಲೆಕ್ಷನ್ ನಡೆದ್ರೆ ಬಿಜೆಪಿಗೆ ಸಿಗುತ್ತಾ ರಥ. ಕೆಲವೇ ಕ್ಷಣಗಳಲ್ಲಿ ಬಂಗಾಳ ಒಪಿನಿಯನ್ ಅನ್ನ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಮ ಅಶ್ವವೇಗದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಕಳೆದ ಬಾರಿಯ ಎಲೆಕ್ಷನ್ ಸಂದರ್ಭದಲ್ಲಿ ದೀದಿಯ ಸಹಚರರು ಧಮಕಿ ಹಾಕಿದ್ರು ಅಂತ ಹೇಳಲಾಗ್ತಾ ಇತ್ತು. ಹೊಡೆದು ಬಡಿದು ಓಟ್ಗಳನ್ನ ಹಾಕಿಸ್ಕೊಂಡ್ರು, ಹಾಗಾಗಿ ಇನ್ಯಾವತ್ತೂ ಅವರು ಗೆಲ್ಲಲ್ಲ ಅಂತ ಹೇಳಲಾಗ್ತಾ ಇತ್ತು. ಈಸ್ ಇಟ್ ಇವನ್ ಪಾಸಿಬಲ್? INGA ಒಕ್ಕೂಟ ಪತ್ರಗುಟ್ಟಿದೆ ಈಗಾಗಲೇ. ಬಿಜೆಪಿ ಇಲ್ಲ, ನಾವು ಸೋಲಿಸ್ತೀವಿ, ಏನಾದ್ರೂ ಮಾಡಿ ಬಂಗಾಳವನ್ನು ನಮ್ಮ ತೆಕ್ಕೆಗೆ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇದೆ. ಪುಂಖಾನುಪುಂಖವಾಗಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಭಾಷಣಗಳನ್ನ ಮಾಡಿದ್ರು. ಇದರ ಎಫೆಕ್ಟ್ ಏನಾಗಬಹುದು? ಮೋದಿಯ ರ್ಯಾಲಿಗೆ ಸಿಕ್ಕಂತ ಅಭೂತಪೂರ್ವವಾಗಿರ್ತಕ್ಕಂಥ ಪ್ರತಿಕ್ರಿಯೆ ವೋಟ್ ಬೂತ್ ಅಲ್ಲೂ ಬಿಜೆಪಿಗೆ ಸಿಗುತ್ತಾ? ಇಂಟ್ರೆಸ್ಟಿಂಗ್. ನಾವು ನಿಮ್ಮ ಎದುರಿಗೆ ತೋರಿಸ್ತೀವಿ. ಈ ಕ್ಷಣದಲ್ಲಿ ಜನವರಿಯಲ್ಲಿ ಎಲೆಕ್ಷನ್ ಆದ್ರೆ ಏನಾಗಬಹುದು ಅನ್ನುವಂಥ ಡೀಟೇಲ್ಸ್ ಅನ್ನ ಕೆಲವೇ ಕ್ಷಣದಲ್ಲಿ ನಿಮ್ಮ ಅಶ್ವವೇಗದಲ್ಲಿ ನಿಮ್ಮ ಎದುರಿಗೆ ತೆರೆದಿಡ್ಲಿದ್ದೀವಿ. ಜನವರಿಯಲ್ಲಿ ಎಲೆಕ್ಷನ್ ನಡೆದ್ರೆ ಗೆಲ್ಲೋದು ಯಾರು ಗೊತ್ತಾ? ಗೆಲ್ಲೋದು ಟಿಎಂಸಿ. ಸರ್ಪ್ರೈಸಿಂಗ್, ಆದ್ರೆ ನೀವು ನಂಬಲೇಬೇಕು ಇದನ್ನ. ದೀದಿಯ ಚಕ್ರಾಧಿಪತ್ಯಕ್ಕೆ ಬೀಳಲ್ಲ ಕೊನೆಯ ಮೊಳೆ. ಸತತ 4ನೇ ಬಾರಿ ಮಮತಾ ಬ್ಯಾನರ್ಜಿ ಸಿಎಂ ಆಗುವ ಎಲ್ಲಾ ಲಕ್ಷಣಗಳು ಈಗ ಕಾಣಿಸ್ತಾ ಇದೆ. ಹೊಸ ದಾಖಲೆ ಬರೆಯಲಿದ್ದಾರೆ ಬೆಂಗಾಲ್ ಟೈಗರ್. ನರೇಂದ್ರ ಮೋದಿ ಶಾ ಚಾಣಕ್ಯ ತಂತ್ರಕ್ಕೆ ಫಲ ಸಿಗಲ್ವಂತೆ. ಟಿಎಂಸಿಗೆ ಗಟ್ಟಿ ಪೈಪೋಟಿ ಕೊಟ್ಟು ಬಿಜೆಪಿ ಸೋಲಲಿದೆ ಅಂತ ಹೇಳಲಾಗ್ತಾ ಇದೆ. ಬಂಗಾಳದ ಒಪಿನಿಯನ್ ಪೋಲ್ ಇದು. ಬಂಗಾಳದ ಒಪಿನಿಯನ್ ಪೋಲ್ ಬಿಜೆಪಿ ಪಡೆಯಲಿರುವ ಸ್ಥಾನಗಳೆಷ್ಟು ಗೊತ್ತಾ? ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬೆಂಗಾಲ್ ಒಪಿನಿಯನ್ ಪೋಲ್ ನ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನು ನಾವು ನಿಮ್ಮ ಎದುರಿಗೆ ಇದೀಗ ತೋರಿಸ್ತಾ ಇದ್ದೀವಿ. ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಆಗಿ ಕನ್ನಡ ಮಾಧ್ಯಮಗಳಲ್ಲೇ ಮೊದಲ ಹೆಜ್ಜೆ ನಮ್ಮದು. ಪಶ್ಚಿಮ ಬಂಗಾಳದ ವಿಚಾರದ ಕುರಿತಾಗಿ ಎಲೆಕ್ಷನ್ ನ ಒಪಿನಿಯನ್ ಪೋಲ್ ಅನ್ನ ಮೊದಲಿಗೆ ಬ್ರೇಕ್ ಮಾಡ್ತಾ ಇರೋದೇ ನಿಮ್ಮ ಅಶ್ವವೇಗ. ಬಹಳ ಹೆಮ್ಮೆ ಅಂತ ಹೇಳ್ಕೊಳ್ತೀವಿ ಇದನ್ನು.
2026ರಲ್ಲಿ ಎಲೆಕ್ಷನ್ ಏನ್ ನಡೆಯುತ್ತೆ, ಈ ಕ್ಷಣದಲ್ಲಿ ಜನವರಿಯಲ್ಲಿ ಇರುವಂತಹ ಯಾವುದೇ ಕ್ಷಣಕ್ಕೂ ಕೂಡ ಈ ಒಪಿನಿಯನ್ಗಳು ಬದಲಾಗಬಹುದು. ಫೆಬ್ರವರಿಯಲ್ಲಿ ಹೆಂಗಿರಬಹುದು ಅಥವಾ ಎಲೆಕ್ಷನ್ ಅನ್ನು ಯಾವ ಸಂದರ್ಭದಲ್ಲಿ ಮಾಡ್ತಾರೆ ಅಲ್ಲಿವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಒಪಿನಿಯನ್ಗಳು ಚೇಂಜ್ ಆಗಬಹುದು. ಆದ್ರೆ ಸದ್ಯದಲ್ಲಿ ಈ ಜನವರಿಯಲ್ಲಿ ಇರುವಂತಹ ಒಪಿನಿಯನ್ ಅನ್ನ ನೀವು ನೋಡ್ತಾ ಹೋಗೋದಾದ್ರೆ ಒಟ್ಟು ಅಸೆಂಬ್ಲಿ ಸ್ಥಾನ ಎಷ್ಟಿದೆ? 296. ಸಣ್ಣ ಪುಟ್ಟ ರಾಜ್ಯ ಅಲ್ಲ ಅದು, ಬರೋಬ್ಬರಿ 296 ಕ್ಷೇತ್ರಗಳನ್ನು ಹೊಂದಿರುವಂತಹ ರಾಜ್ಯ ಹೊಂದಿದ್ರೆ ಅದು ಪಶ್ಚಿಮ ಬಂಗಾಳ, ವೆಸ್ಟ್ ಬೆಂಗಾಲ್. ಈ 296ರಲ್ಲಿ ಇನ್ ಕೇಸ್ ಆಫ್ ಅವರಿಗೆ ಮೆಜಾರಿಟಿ ಬೇಕಿದ್ರೆ 148 ಸ್ಥಾನಗಳನ್ನ ಪಡಿಬೇಕಾಗುತ್ತೆ. ಇಷ್ಟೆಲ್ಲ ಗಲಾಟೆಯ ನಂತರ, ಪಶ್ಚಿಮ ಬಂಗಾಳದಲ್ಲಿ ಇತ್ತೀಚೆಗೆ ಆಗಿರುವಂತಹ ಗಲಭೆಗಳ ನಂತರ, ಕೆಲವು ಪ್ರಾಂತ್ಯಗಳನ್ನ ರಾಷ್ಟ್ರಪತಿ ಆಡಳಿತಕ್ಕೆ ತೆಗೆದುಕೊಂಡ ನಂತರ, ನರೇಂದ್ರ ಮೋದಿ ಅವರು ಅಮಿತ್ ಶಾ ರವರ ರ್ಯಾಲಿಗಳ ಮೇಲೆ ರ್ಯಾಲಿಗಳ ನಂತರ, ಬೆಂಗಾಲ್ ಹೊತ್ತಿ ಉರಿದ ನಂತರ, ಭಾರತದ ಮೇಲೆ ಬಾಂಗ್ಲಾದೇಶ ಧಮ್ಕಿಗಳನ್ನ ಕೊಟ್ಟ ನಂತರವೂ ಪಶ್ಚಿಮ ಬಂಗಾಳದಲ್ಲಿ ದೀದಿಯ ಹವಾ ಹಂಗೆ ಮೇಂಟೈನ್ ಆಗುತ್ತಾ? ಅದು ಈಗ ಇರುವಂತಹ ದೊಡ್ಡ ಕ್ವಶನ್. ಸೊ ಇತ್ತೀಚೆಗೆ ನಡೆದಂತಹ ಬಾಂಗ್ಲಾದೇಶದಲ್ಲಿ ನಡೆದಂತಹ ಗಲಭೆಗಳಾಗಿರಬಹುದು ಅಥವಾ ಈ ಹಿಂದಿನ ಎಲೆಕ್ಷನ್ ನಲ್ಲಿ ದೀದಿ ನಡೆಸಿದಂತಹ ಗಲಾಟೆಗಳಾಗಿರಬಹುದು, ಇದೆಲ್ಲದನ್ನ ಇಟ್ಟುಕೊಂಡು ಈ ಸಮೀಕ್ಷೆಯನ್ನ ನಾವು ನಿಮ್ಮೆದುರಿಗೆ ಇಡ್ತಾ ಇದ್ದೀವಿ. ಟಿಎಂಸಿ 170ರಿಂದ 185 ಸ್ಥಾನವನ್ನ ಪಡೆಯುತ್ತಂತೆ, 45.9%. ಇಷ್ಟೆಲ್ಲ ಆದ್ರೂ ಕೂಡ ದೀದಿಯ ಹವಾ ಒಂದು ಚೂರು ಕೂಡ ಡೌನ್ ಆಗ್ಲಿಲ್ಲ. ಇದನ್ನ ನೀವು ನೆನಪಿಟ್ಕೊಳ್ಬೇಕು. ಆದ್ರೆ ಅಭೂತಪೂರ್ವವಾಗಿ ಬಿಜೆಪಿ ಒಂದಿಷ್ಟು ಮತಗಳನ್ನ ಹೆಚ್ಚಾಗಿ ಪಡೆದುಕೊಳ್ಳುತ್ತೆ. 107ರಿಂದ 115, ಅರ್ಥಾತ್ 40%, 40.7% ಮತವನ್ನ ಬಿಜೆಪಿ ಪಡೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಅದೇ ರೀತಿಯಲ್ಲಿ ಎಸ್ ಡಿ ಎ ನೋಡೋದಾದ್ರೆ 0ಯಿಂದ 5 ಸ್ಥಾನಗಳು. ಈ ಅದರಲ್ಲಿ ಕಾಂಗ್ರೆಸ್ ಕೂಡ ಬರುವ ಸಾಧ್ಯತೆ ಇದೆ. 1ರಿಂದ 4 ಸ್ಥಾನಗಳು, ಅಂದ್ರೆ 5.5% ಸ್ಥಾನಗಳನ್ನ ಕಾಂಗ್ರೆಸ್ ಪಡೆದುಕೊಂಡಿದೆ. ಯಾಕೆ? ಇಡೀ ರಾಜ್ಯದ, ಇಡೀ ದೇಶದ ಕಣ್ಣು ಇವತ್ತು ವೆಸ್ಟ್ ಬೆಂಗಾಲ್ ಮೇಲಿದೆ ಅಂತ ಹೇಳಿದ್ರೆ, ಬಾಂಗ್ಲಾದೇಶದಲ್ಲಿ ನಡೀತಾ ಇರ್ತಕ್ಕಂಥ ಘಟನೆಗಳೇನಿವೆ ಅಥವಾ ಬಾಂಗ್ಲಾದೇಶದಿಂದ ಬರ್ತಾ ಇರ್ತಕ್ಕಂಥ ನುಸುಳುಕೋರರು ಯಾರಿದ್ದಾರೆ ಅದನ್ನ ತಡಿಬೇಕಾದ್ರೆ ಮೊದಲಿಗೆ ವೆಸ್ಟ್ ಬೆಂಗಾಲ್ ಅನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತಹ ಅನಿವಾರ್ಯತೆಗೆ ಮೋದಿ ಗೌರ್ಮೆಂಟ್, ಮೋದಿ ಸರ್ಕಾರ ನಿಂತಿದೆ. ಕಾರಣ ಇತ್ತೀಚೆಗೆ ಬಹಳ ವಲಸಿಗರು ಬರ್ತಾ ಇದ್ದಾರೆ, ವೆಸ್ಟ್ ಬೆಂಗಾಲ್ ಮೂಲಕವೇ ಬರ್ತಾ ಇದ್ದಾರೆ. ಸ್ವತಃ ದೀದಿಯೇ ಎಲ್ಲರನ್ನ ಬಿಟ್ಕೊಳ್ತಾ ಇದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ ಅವರಿಗೆ ವೋಟ್ ಬ್ಯಾಂಕ್ ಬೇಕು, ಓಟಿಗೋಸ್ಕರ ಅವ್ರು ಬಿಟ್ಕೊಳ್ತಾ ಇದ್ದಾರೆ ಅಂತೆಲ್ಲ ಇಷ್ಟು ವರ್ಷಗಳ ಕಾಲ ದೂರ ಹಾಕ್ತಾ ಬಂತಲ್ಲ ಬಿಜೆಪಿ. ಈಗ ಅವರಿಗೆ ಈ ವೆಸ್ಟ್ ಬೆಂಗಾಲ್ ಅನ್ನ ಗೆಲ್ಲಬೇಕು ಅನ್ನುವಂತ ಅನಿವಾರ್ಯತೆಗೆ ಬಂದ್ಬಿಟ್ಟಿದೆ. ತೃಣಮೂಲ ಕಾಂಗ್ರೆಸ್ ಇಂದ ಹೊರಬಂದಂತ ತೃಣಮೂಲ ಕಾಂಗ್ರೆಸ್ ಆ ಸ್ಥಾನಗಳನ್ನು ನೋಡ್ತಾ ಹೋಗೋಣ, ಎಲ್ಲೆಲ್ಲಿ ಎಷ್ಟು ಗೆಲ್ಲಬಹುದು ಅಂತ ಹೇಳಿ. ಕೋಚ್ ಬಿಹಾರ್, ಉತ್ತರ ಬಂಗಾಳದ ಕೋಚ್ ಬಿಹಾರ್ ಅಲ್ಲಿ ಬಿಜೆಪಿ 5 ಸ್ಥಾನಗಳನ್ನು ಗೆಲ್ಲುತ್ತೆ, ಟಿಎಂಸಿ 4 ಸ್ಥಾನಗಳನ್ನು ಗೆಲ್ಲುತ್ತೆ. ಸೊ ಮುಂದಿನ ಇದನ್ನು ನೋಡೋದಾದ್ರೆ ಅಲಿಪುರ್ ದೌಸ್ ಇಲ್ಲಿರುವಂತದ್ದು 5 ಸ್ಥಾನಗಳು. ಇದರಲ್ಲಿಯೂ ಕೂಡ ಬಿಜೆಪಿ 4 ಮತ್ತು ಟಿಎಂಸಿ 1 ಸ್ಥಾನವನ್ನು ಗೆಲ್ಲುತ್ತೆ. ನಾ ಇವೆರಡು ಕ್ಷೇತ್ರಗಳ ಬಗ್ಗೆ ಮಾತಾಡೋದಾದ್ರೆ, ಇತ್ತೀಚೆಗೆ ನಡೆದಂತ ಒಂದಿಷ್ಟು ಗಲಭೆಗಳಿವೆಯಲ್ಲ, ಅದು ಕೂಡ ಬುಡಕಟ್ಟು ಸಮುದಾಯದ ನಡುವಿನಲ್ಲಿ ನಡೆದಂತ ಗಲಾಟೆಗಳು, ಅದು ಬಿಜೆಪಿಗೆ ಎಲ್ಲೋ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗಿದೆ. ಆ ಗಲಾಟೆ ಬಿಜೆಪಿ ಪ್ಲಸ್ ಪಾಯಿಂಟ್ ಆಗಿರೋದ್ರಿಂದ ಇವೆರಡು ಸ್ಥಳಗಳಲ್ಲಿ ಬಿಜೆಪಿ ಮೇಲ್ಗೈ ಸಾಧಿಸುವಂತ ಸಾಧ್ಯತೆ ಇದೆ. ಇನ್ನು ಜುಲ್ಪಗೈರ್ಗೆ ಹೋಗೋಣ. ಜುಲ್ಪಗೈರಿ 7 ಸ್ಥಾನಗಳಲ್ಲಿ ಬಿಜೆಪಿ 4 ಮತ್ತು ಟಿಎಂಸಿ 3 ಸ್ಥಾನಗಳನ್ನು ಗೆಲ್ಲುತ್ತೆ. ಅಗೇನ್ ಬಿಜೆಪಿ ಇಲ್ಲೂ ಕೂಡ ಲೀಡಲ್ಲಿದೆ. ಮತ್ತೊಂದು ಪ್ರಾಂತ್ಯ ಡಾರ್ಜಿಲಿಂಗ್ ಇತ್ತೀಚೆಗೆ ರಾಜಕೀಯ ದೊಡ್ಡದೊಂದು ಕ್ರಾಂತಿಯೇ ನಡೀತು. ಡಾರ್ಜಿಲಿಂಗ್ ನಲ್ಲಿ ಇಡೀ ಪ್ರಪಂಚ ತಿರುಗಿ ನೋಡ್ತು ಏನೇನಾಗ್ತಾ ಇದೆ ಅಂತ ಹೇಳಿ. ಡಾರ್ಜಿಲಿಂಗ್ ಅಲ್ಲಿ 6ರಲ್ಲಿ 6 ಸ್ಥಾನಗಳನ್ನ ಬಿಜೆಪಿ ಗೆಲ್ಲುವ ಸಾಧ್ಯತೆ ಇದೆ. ಇನ್ನು ಉತ್ತರ ದಿನಾಜ್ಪುರ್ಗೆ ಹೋಗೋಣ. 9 ಸ್ಥಾನಗಳು. ಈ 9 ಸ್ಥಾನಗಳಲ್ಲಿ ಟಿಎಂಸಿ 7, ಬಿಜೆಪಿ 2. ಸೊ ನಿಮ್ಮ ಅಶ್ವವೇಗದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಎಲ್ಲ ಮಾಹಿತಿಗಳನ್ನು ನಾವು ನಿಮ್ಮೆದುರಿಗೆ ನೀಡ್ತಾ ಇದ್ದೀವಿ.
ಇನ್ನು ದಕ್ಷಿಣ ದಿನಾಜ್ಪುರ್ 6 ಸ್ಥಾನಗಳಲ್ಲಿ ಬಿಜೆಪಿ 4, ಟಿಎಂಸಿ 2. ಇನ್ನು ಮಾಲ್ಡಾದಲ್ಲಿ 12 ಸ್ಥಾನಗಳು ಬರೋಬ್ಬರಿ, ಅದರಲ್ಲಿ ಬಿಜೆಪಿ 5, ಟಿಎಂಸಿ 5. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಲ್ಲಿ ಖಾತೆಯನ್ನ ಓಪನ್ ಮಾಡುತ್ತೆ. ಈ ಬಾರಿ ಎಷ್ಟು 2 ಸ್ಥಾನಗಳನ್ನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಗಳಿಸುತ್ತೆ ಅನ್ನುವಂಥ ಮಾಹಿತಿ ಒಪಿನಿಯನ್ ಪೋಲ್ ಮೂಲಕ ಇದೀಗ ಲಭ್ಯವಾಗ್ತದೆ. ಸೊ ನಾರ್ತ್ ಬೆಂಗಾಲ್ನಲ್ಲಿ ಒಂದು ರೀತಿಯಲ್ಲಿ ನಾರ್ತ್ ಬೆಂಗಾಲ್ ಅನ್ನ ಸಂಪೂರ್ಣವಾಗಿ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಅಂತ ಹೇಳ್ತಾ ಹೋದ್ರೆ, ಇನ್ನೂ ಒಂದು ಭಾಗಕ್ಕೆ ಹೋಗೋಣ, ವೆಸ್ಟ್ ಬೆಂಗಾಲ್ನ ಮತ್ತೊಂದು ಭಾಗಕ್ಕೆ ಹೋಗೋಣ, ಬಂಗಾಳದ ಉತ್ತರ ಪ್ರಾಂತ್ಯಕ್ಕೆ ಹೋಗೋಣ. ಅಲ್ಲಿರುವಂತ ಒಟ್ಟು ಸ್ಥಾನಗಳು 54. ಒಟ್ಟು ಸ್ಥಾನಗಳು 54 ಇದ್ರೆ ಅದರಲ್ಲಿ ಟಿಎಂಸಿ 22 ಸ್ಥಾನಗಳನ್ನ ಗೆಲ್ಲುತ್ತೆ, ಬಿಜೆಪಿ 30 ಮತ್ತು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 2 ಸ್ಥಾನಗಳು. ಸೊ ಓವರ್ ಆಲ್ ಆಗಿ ಇದುವರೆಗೆ ನಾವು ನಿಮ್ಗೆ ಏನ್ ಹೇಳಿದ್ವಿ ನೋಡಿ, ಉತ್ತರ ಬಂಗಾಳ ಅದರಲ್ಲಿ ಟಿಎಂಸಿ ಕಳೆದ ಬಾರಿಗಿಂತ 2 ಸ್ಥಾನಗಳನ್ನ ಕಡಿಮೆ ಮಾಡಿಕೊಳ್ಳುತ್ತೆ, ಬಿಜೆಪಿ 30 ಸ್ಥಾನಗಳನ್ನು ಗಳಿಸುವಂತ ಸಾಧ್ಯತೆ ಇದೆ. ಬಹಳ ಆಶ್ಚರ್ಯ ಅಲ್ವಾ? ಸೊ ವೆಸ್ಟ್ ಬೆಂಗಾಲ್ನ ಉತ್ತರ ಪ್ರಾಂತ್ಯದಲ್ಲಿ ಬಿಜೆಪಿ ಇಂತಹ ಒಂದು ದೊಡ್ಡ ಒಂದು ಮೈಲಿಗಲ್ಲನ್ನ ಇಡ್ತಾ ಇದೆ, 30 ಟಿಕೆಟ್ ಸೀಟ್ಗಳನ್ನ ಪಡೆದುಕೊಳ್ತಾ ಇದೆ ಅಂತಾದ್ರೆ ಉಳಿದ ಭಾಗಗಳಲ್ಲಿ ಯಾಕೆ ಸೋಲುತ್ತು? ಮಸ್ಟ್ ಹ್ಯಾವ್ ದಟ್ ಕ್ವಶನ್, ವಿ ವಿಲ್ ಆನ್ಸರ್ ಇಟ್. ಸೊ ಒಟ್ಟಾರೆಯಾಗಿ ಒಪಿನಿಯನ್ ಪೋಲ್ಗಳ ಅಂಕಿಅಂಶಗಳನ್ನು ನೋಡೋದಾದ್ರೆ ಟಿಎಂಸಿ 170ರಿಂದ 185, ಬಿಜೆಪಿ 107ರಿಂದ 115, ಎಸ್ಡಿಎ 0ರಿಂದ 5 ಮತ್ತು ಇತರೆ 1ರಿಂದ 4. ಆದ್ರೆ ನೀವು ಮತಗಳ ಶೇಕಡವಾರು ವಿಂಗಡಣೆಯನ್ನು ನೋಡೋದಾದ್ರೆ ಬಿಜೆಪಿ ಈ ಬಾರಿ ಅಭೂತಪೂರ್ವವಾಗಿರ್ತಕ್ಕಂಥ ಯಶಸ್ಸನ್ನ ಪಡೆಯುತ್ತೆ. ಟಿಎಂಸಿಗಿಂತ ಕೇವಲ 5% ಮಾತ್ರ ಕಡಿಮೆ ಓಟನ್ನ ಗಳಿಸುತ್ತೆ ಅನ್ನುವಂಥ ಮಾಹಿತಿ ಒಪಿನಿಯನ್ ಪೋಲ್ ಮೂಲಕ ನಮ್ಗೆ ಲಭ್ಯವಾಗ್ತಾ ಇದೆ. ಈ ಕ್ಷಣದಲ್ಲಿ ಜನವರಿ 2026ರಲ್ಲಿ ಎಲೆಕ್ಷನ್ ಆದ್ರೆ ಏನೇನಾಗಬಹುದು, ಈ ಅಂಕಿಅಂಶಗಳನ್ನು ನಾವು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೀವಿ ನಿಮ್ಮ ಅಶ್ವವೇಗದಲ್ಲಿ. ಸೊ ಉತ್ತರ ಬಂಗಾಳ ಪ್ರಾಂತ್ಯದಲ್ಲಿ ಮತ್ತೆ ಬಿಜೆಪಿ ಮೇಲುಗೈಯನ್ನ ಸಾಧಿಸುತ್ತೆ ಅಂತಾನೆ ಹೇಳ್ಬೋದು. ಮತ್ತೊಮ್ಮೆ ಹೇಳೋದಾದ್ರೆ ಕೂಚ್ ಬಿಹಾರ್ನಲ್ಲಿ ಬಿಜೆಪಿ 5, ಟಿಎಂಸಿ 4. ಸೊ ಮುಂದುವರಿತಾ ಅಲಿಪುರ್ ದೌರ್ಸ್ನಲ್ಲಿ ಟಿಎಂಸಿ 1, ಬಿಜೆಪಿ 4 ಸ್ಥಾನಗಳನ್ನು ಗೆದ್ರೆ, ಜುಲೈ ಬಗೇರಿಯಲ್ಲಿ ಬಿಜೆಪಿ 4, ಟಿಎಂಸಿ 3 ಸ್ಥಾನಗಳು. ಡಾರ್ಜಿಲಿಂಗ್ ಅಭೂತಪೂರ್ವವಾಗಿ ಬಿಜೆಪಿ ಯಶಸ್ಸನ್ನ ಗಳಿಸುತ್ತೆ ಅಂತ ಹೇಳಲಾಗ್ತಾ ಇದೆ. ಬರೋಬ್ಬರಿ 6 ಸೀಟ್ಗಳನ್ನು ಕೂಡ ತನ್ನ ತೆಕ್ಕೆಗೆ ಬಿಜೆಪಿ ತೆಗೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದೆ. ಉತ್ತರ ದಿನಾಜ್ಪುರ್ ಒಟ್ಟಿರುವಂತಹ 9 ಕ್ಷೇತ್ರಗಳಲ್ಲಿ ಬಿಜೆಪಿ 2, ಟಿಎಂಸಿ 7. ಅದೇ ರೀತಿಯಲ್ಲಿ ದಕ್ಷಿಣ ದಿನಾಜ್ಪುರ್ 6ರಲ್ಲಿ ಬಿಜೆಪಿ 4, ಟಿಎಂಸಿ 2. ಮಾಲ್ಡಾ 12ರಲ್ಲಿ ಬಿಜೆಪಿ 5, ಟಿಎಂಸಿ 5, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ತಗೊಳ್ಳುತ್ತೆ. ಈಗ ಸೆಂಟ್ರಲ್ ಬಂಗಾಳಕ್ಕೆ ನಾವು ಹೋಗೋಣ. ಇದುವರೆಗೆ ಉತ್ತರ ಭಾಗವನ್ನು ನಾವು ಹೇಳ್ತಾ ಬಂದ್ವಿ, ಇದೀಗ ಮಧ್ಯ ಭಾಗಕ್ಕೆ ಹೋಗೋಣ. ಮಧ್ಯ ಭಾಗದಲ್ಲಿ ಯಾವ ರೀತಿಯ ವಾತಾವರಣವಿದೆ, ಈ ಜನವರಿಯಲ್ಲಿ ಯಾವ ರೀತಿ ವಾತಾವರಣವಿದೆ ಅದನ್ನ ನಾವು ನಿಮ್ಮೆದುರಿಗೆ ತೋರಿಸ್ತಾ ಹೋಗ್ತೀವಿ ಇನ್ನು ಮುಂದೆ. ಒಟ್ಟು ಬಂಗಾಳ ಪ್ರಾಂತ್ಯವನ್ನು ನೋಡೋದಾದ್ರೆ ಮುರ್ಷಿದಾಬಾದ್ನಲ್ಲಿ ಬಿಜೆಪಿ 3, ಟಿಎಂಸಿ 18, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1 ಸ್ಥಾನವನ್ನು ಗಳಿಸುತ್ತೆ. ಬೀರ್ಭೂಮ್ ಬಿಜೆಪಿ 3, ಟಿಎಂಸಿ 8. ನೋಡಿ, ಪಶ್ಚಿಮ ಬಂಗಾಳದ ಮಧ್ಯ ಪ್ರಾಂತ್ಯ ಇದಲ್ಲ, ಅದನ್ನ ಸಂಪೂರ್ಣವಾಗಿ ಟಿಎಂಸಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇಲ್ಲಿ ಕಾಣಿಸ್ಬರ್ತವೆ. ಬೀರ್ಭೂಮ್ ಆದ್ವಿ. ಇದೀಗ ಪಶ್ಚಿಮ ಬರ್ಧ್ವಾನ್ ಬಿಜೆಪಿ 5, ಟಿಎಂಸಿ 4. ಇಲ್ಲೂ ಕೂಡ ಬಿಜೆಪಿ ಸ್ವಲ್ಪ ಲೀಡಲ್ಲೇ ಇದೆ. ಸೊ ಓವರ್ ಆಲ್ ಪರ್ಸೆಂಟೇಜ್ ಅನ್ನು ನೀವು ತಗೊಂಡಾಗ 40% ಬಿಜೆಪಿ ಪರವಾಗಿದ್ರೆ 45.9% ಕಾಂಗ್ರೆಸ್ ಟಿಎಂಸಿ ಪರವಾಗಿ ಇದೆ, ತೃಣಮೂಲ ಕಾಂಗ್ರೆಸ್ ಪರವಾಗಿ. ಇನ್ನು ಪೂರ್ವ ಬರ್ಧ್ವಾನ್ಗೆ ಹೋಗೋದಾದ್ರೆ ಬಿಜೆಪಿ 2, ಟಿಎಂಸಿ 14. ನೋಡಿ, ಹೈಯೆಸ್ಟ್ ಲೀಡ್ ತಂದುಕೊಡುವಂಥದ್ದೇ ಇದೆ. ಎಸ್ಪೆಷಲಿ ಮುರ್ಷಿದಾಬಾದ್ ಮತ್ತು ಪೂರ್ವ ಬರ್ಧ್ವಾನ್ ಇದೆಯಲ್ಲ, ಇದು ಟಿಎಂಸಿ ಸಂಪೂರ್ಣವಾಗಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಸೊ ಹಾಗಾಗಿ ಏನು ಪಶ್ಚಿಮ ಬಂಗಾಳದ ಉತ್ತರ ಭಾಗದಲ್ಲಿ ಯಾವ ರೀತಿಯಲ್ಲಿ ಬಿಜೆಪಿ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೋ ಅದೇ ರೀತಿಯಲ್ಲಿ ಟಿಎಂಸಿ ಒಟ್ಟು ಸ್ಥಾನ 60. ಈ ಸೆಂಟ್ರಲ್ ಭಾಗದಲ್ಲಿ ಒಟ್ಟು ಸ್ಥಾನ 60 ಇದ್ರೆ ಅದರಲ್ಲಿ ಬಿಜೆಪಿ 13,
ಈ ಬಾರಿ ಅಭೂತಪೂರ್ವವಾಗಿ 7+ ಆಗ್ತಾ ಇದೆ ಬಿಜೆಪಿಗೆ. ಆದ್ರೆ ಟಿಎಂಸಿಗೆ 8- ಆದ್ರೂ ಕೂಡ ಬರೋಬ್ಬರಿ 44 ಸ್ಥಾನಗಳು ಟಿಎಂಸಿ ತೆಕ್ಕೆಗೆ ಹೋಗುತ್ತೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದು ಖಾತೆಯನ್ನು ತೆರೆಯುವಂತ ಸಾಧ್ಯತೆಗಳಿವೆ. ಸೊ ಹಿಯರ್ ಕಮ್ಸ್ ದ ಆಕ್ಚುಯಲ್ ಪಿಕ್ಚರ್. ಎಷ್ಟೇ ಕಷ್ಟಪಟ್ಟು ರ್ಯಾಲಿಗಳನ್ನ ಮಾಡಿ ಉತ್ತರ ಭಾಗದಲ್ಲಿ ಅವರು ತಮ್ಮ ತೆಕ್ಕೆಗೆ ತೆಗೆದುಕೊಂಡ್ರು ಕೂಡ ಬಿಜೆಪಿ ಅವರು ಟಿಎಂಸಿಯನ್ನ ಸೆಂಟ್ರಲ್ ಭಾಗದಲ್ಲಿ ಅಲ್ಲಾಡ್ಸೋಕೆ ಅಷ್ಟು ಸುಲಭ ಅಲ್ಲ. ಬರೋಬ್ಬರಿ 44 ಸೀಟ್ಗಳು ಅಂತ ಹೇಳಿದ್ರೆ ಅದು ಸಣ್ಣ ವಿಚಾರ ಅಂತೂ ಅಲ್ವೇ. ಓಕೆ, ಇನ್ನೊಂದ್ಸತಿ ತೋರಿಸ್ತಾ ಇದ್ದೀವಿ ನೋಡಿ. ಬೀರ್ಭೂಮ್ನಲ್ಲಿ ಬರೋಬ್ಬರಿ 5 ಸೀಟ್ಗಳ ವ್ಯತ್ಯಾಸ. ಬಿಜೆಪಿಗೆ 3 ಬಂದ್ರೆ ಟಿಎಂಸಿಗೆ 8 ಸೀಟ್ ಸಿಗುತ್ತೆ ಬೀರ್ಭೂಮ್ನಲ್ಲಿ. ಅದೇ ರೀತಿಯಾಗಿ ನೆಕ್ಸ್ಟ್ ಪಶ್ಚಿಮ ಬರ್ಧ್ವಾನ್, ಬಿಜೆಪಿ 5 ಟಿಎಂಸಿ 4. ಪಶ್ಚಿಮ ಬರ್ಧ್ವಾನ್ನಲ್ಲಿ ಬಿಜೆಪಿ ಮುಂದುವರೆದ್ರು ಕೂಡ ಪೂರ್ವ ಭದ್ರಾನ್ನಲ್ಲಿ ಟಿಎಂಸಿ 14, ಬಿಜೆಪಿ 2 ಸೀಟ್ಗಳು. ಒಟ್ಟು 60ರಲ್ಲಿ ಬಿಜೆಪಿ 13, ಟಿಎಂಸಿ 44, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 1 ಸ್ಥಾನವನ್ನ ಗೆಲ್ಲುವ ಸಾಧ್ಯತೆಗಳಿವೆ. ಕೇವಲ ಭಾರತ ಮಾತ್ರವಲ್ಲ, ಬಾಂಗ್ಲಾದೇಶವು ಎದುರು ನೋಡ್ತಾ ಇರುವಂತಹ ಎಲೆಕ್ಷನ್, ಪಶ್ಚಿಮ ಬಂಗಾಳದ ಅಸೆಂಬ್ಲಿ ಎಲೆಕ್ಷನ್ ನ ಪೋಲ್ ರಿಸಲ್ಟ್ ಗಳನ್ನ ನಾವು ನಿಮ್ಮ ಎದುರಿಗೆ ನೀಡ್ತಾ ಇದ್ವಿ. ಮುಂದುವರಿಸೋಣ. ಇದೀಗ ವೆಸ್ಟ್ ಬೆಂಗಾಲ್ನ ನಾರ್ತ್ ಸೈಡ್ಗೆ ಹೋಗೋಣ. ಪುರುಲಿಯಾದಲ್ಲಿ ಬಿಜೆಪಿ 1 ಸೀಟ್ ಹೆಚ್ಚು ಗೆಲ್ಲುತ್ತೆ, 5, ಟಿಎಂಸಿ 4. ಅದೇ ರೀತಿಯಾಗಿ ಮುಂದುವರಿತಾ ಬಂಕೂರಕ್ಕೆ ಹೋಗೋದಾದ್ರೆ ಬಿಜೆಪಿ 5, ಟಿಎಂಸಿ 7 ಸ್ಥಾನಗಳನ್ನ. ಒಟ್ಟಾರೆಯಾಗಿ ಒಂದಂತೂ ಕ್ರಿಸ್ಟಲ್ ಕ್ಲಿಯರ್, ಬಿಜೆಪಿ ಎಲ್ಲಾ ಕಡೆಗಳಲ್ಲೂ ಟಕ್ಕರ್ ಕೊಡ್ತಾ ಇದೆ, ಬಲವಾದ ಪೈಪೋಟಿಯನ್ನು ಕೊಡ್ತಾ ಇದೆ. ಎಕ್ಸ್ಪೆಕ್ಟ್ ಸೆಂಟ್ರಲ್ ಪಾರ್ಟ್. ಇನ್ನು ಜಾರ್ಗ್ರಾಮ್ ಟಿಎಂಸಿ 4, ಬಿಜೆಪಿ 0. ಪಶ್ಚಿಮ ಮೇದಿನಿಪುರ್ನಲ್ಲಿ ಬಿಜೆಪಿ 3, ಟಿಎಂಸಿ 12 ಸ್ಥಾನಗಳನ್ನು ಗೆಲ್ಲುತ್ತೆ. ಅಲ್ಲಿರುವಂಥದ್ದು ಒಟ್ಟು 15 ಸ್ಥಾನಗಳು. ಅದರಲ್ಲಿ ಬಿಜೆಪಿ 3 ಗೆದ್ರೆ ಟಿಎಂಸಿ 12. ಇನ್ನು ಮುಂದೆ ಹೋಗ್ತಾ ಪೂರ್ವ ಮೇದಿನಿಪುರ್, ಬಿಜೆಪಿ 12 ಗೆಲ್ಲುತ್ತಂತೆ. ಬಹಳ ಆಶ್ಚರ್ಯ. ಬಿಜೆಪಿ 12 ಸೀಟ್ಗಳನ್ನು ಗೆಲ್ಲುತ್ತೆ, ಆದ್ರೆ ತೃಣಮೂಲ ಕಾಂಗ್ರೆಸ್ 4 ಸೀಟ್ಗಳನ್ನು ಮಾತ್ರ ಗೆಲ್ಲುತ್ತೆ ಅನ್ನುವಂಥ ಈಗ ಸದ್ಯದ ಮಾಹಿತಿ ಲಭ್ಯವಾಗ್ತಾ ಇದೆ. ಇಲ್ಲಿ ವೆಸ್ಟರ್ನ್ ಬಂಗಾಳದ ಪ್ರಾಂತ್ಯವನ್ನ ಒಟ್ಟು ಸ್ಥಾನ ಇಲ್ಲಿರುವಂಥದ್ದು 56 ಸ್ಥಾನಗಳು. ಇದರಲ್ಲಿ ಬಿಜೆಪಿ ಕಳೆದ ಬಾರಿಗಿಂತ 2+ ಆಗುತ್ತೆ, 25 ಸ್ಥಾನಗಳನ್ನು ಗೆಲ್ಲುತ್ತೆ. ಟಿಎಂಸಿಗೆ 33 ಇದ್ದದ್ದು 2- ಆಗುತ್ತೆ, 31 ಸ್ಥಾನಗಳನ್ನ ಟಿಎಂಸಿ ಗೆಲ್ದುಕೊಳ್ಳುತ್ತೆ. ಸೊ ಇದು ಈಗ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥ ಅಂಕಿಅಂಶಗಳು. ಓವರ್ ಆಲ್ ಆಗಿ ಒಂದಂತೂ ಸತ್ಯ, ಕಳೆದ ಬಾರಿಗಿಂತ ಬಿಜೆಪಿ ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಲೀಡ್ ಸೆಂಟ್ರಲ್ ಅಂತ ನಾವೇನು ಹೇಳ್ತೀವಿ ಅದನ್ನ ಬಹಳ ಕಡಿಮೆ ಮಾಡ್ತಾ ಇದೆ. ಆದರೆ ಟಿಎಂಸಿಯನ್ನ ಸೆಂಟ್ರಲ್ ಅಲ್ಲಿ ಅದನ್ನ ಮಣಿಸೋಕೆ ಸಾಧ್ಯವೇ ಇಲ್ಲ. ಈ ಅತಿ ಹೆಚ್ಚು ಟಿಕೆಟ್ಗಳು ಇರೋದು ಸೆಂಟ್ರಲ್ಲೇ ಆದ ಕಾರಣದಿಂದಾಗಿ ಸೆಂಟ್ರಲ್ ಬಹಳ ಮುಖ್ಯವಾಗುತ್ತೆ. ನಾವು ಪುನಃ ತೋರಿಸ್ತಾ ಇದ್ದೀವಿ ನೋಡಿ. ವೆಸ್ಟರ್ನ್ ಬೆಂಗಾಲ್ನಲ್ಲಿ ಪುರುಲಿಯಾ ಬಿಜೆಪಿ 5, ಟಿಎಂಸಿ 4. ಬಂಕುರಾ ಒಟ್ಟು 12 ಸೀಟ್ಗಳು, ಅದರಲ್ಲಿ ಬಿಜೆಪಿ 5, ಟಿಎಂಸಿ ಕೇವಲ 7. ಜಾರ್ಗ್ರಾಮ್ನಲ್ಲಿ 4ರಲ್ಲಿ ಟಿಎಂಸಿ ಸಂಪೂರ್ಣವಾಗಿ 4 ಕೂಡ ಗೆಲ್ಲುತ್ತೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ಪಶ್ಚಿಮ ಮೇದಿನಿಪುರ್ ನೋಡೋದಾದ್ರೆ 15ರಲ್ಲಿ ಪಶ್ಚಿಮಿ ಮೇದಿನಿಪುರ್ ಬಿಜೆಪಿ 3 ಆದ್ರೆ ಟಿಎಂಸಿ ಬರೋಬ್ಬರಿ 12 ಪ್ರಾಂತ್ಯಗಳನ್ನು ಗೆಲ್ಲುತ್ತೆ. ಅದೇ ಪೂರ್ವ ಮೇದಿನಿಪುರಕ್ಕೆ ಬರೋಣ. ಇಲ್ಲಿ ಪಿಕ್ಚರು ಅದ್ಲ ಬದ್ಲ. ಬಿಜೆಪಿ 12 ಗೆಲ್ಲುತ್ತೆ, ಟಿಎಂಸಿ ಕೇವಲ 4ಕ್ಕೆ ತೃಪ್ತಿ ಆಗ್ಬೇಕಾಗುತ್ತೆ. ಸೊ ಓವರ್ ಆಲ್ ಆಗಿ ವೆಸ್ಟರ್ನ್ ಬಂಗಾಳ ಪ್ರಾಂತ್ಯವನ್ನು ನೀವು ನೋಡೋದಾದ್ರೆ ಒಟ್ಟು ಸ್ಥಾನಗಳು 56. ಬಿಜೆಪಿ ಗೆಲ್ಲೋದು ಇದರಲ್ಲಿ 25 ಸ್ಥಾನಗಳನ್ನ, ಕಳೆದ ಬಾರಿಗಿಂತ 2 ಸ್ಥಾನಗಳ ಹೆಚ್ಚು ಗೆಲ್ಲುತ್ತೆ. ಟಿಎಂಸಿ 31 ಸ್ಥಾನಗಳನ್ನ, ಕಳೆದ ಬಾರಿಗಿಂತ 2 ಸ್ಥಾನಗಳನ್ನ ಕಡಿಮೆ ಗೆಲ್ಲುತ್ತೆ. ಬಟ್ ವಾಟ್ ಎವರ್, ಸೆಂಟ್ರಲ್ ಈಸ್ ಸೆಂಟ್ರಲ್, ಅದನ್ನ ಪರಿಗಣಿಸಲೇಬೇಕಾಗುತ್ತೆ. ಮುಂದುವರಿಯೋಣ, ಮತ್ತೊಂದು ಪ್ರಾಂತ್ಯಕ್ಕೆ ಹೋಗೋಣ. ಇದೀಗ ನಿಮ್ಮ ಅಶ್ವವೇಗದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಾವು ಈ ಪೋಲ್ ಅನ್ನು ನಿಮ್ಮ ಎದುರಿಗೆ ತೋರಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಡೆದ್ರೆ ಏನಾಗುತ್ತೆ ಅಂತ ಹೇಳಿ. ಬಂಗಾಳ ಎಲೆಕ್ಷನ್ ಪ್ರೆಸಿಡೆನ್ಸಿಯಲ್ ಪ್ರಾಂತ್ಯ, ರಾಷ್ಟ್ರಪತಿ ಆಡಳಿತ ನಡೀತಾ ಇದೆಯಲ್ಲ, ಆ ಪ್ರಾಂತ್ಯಗಳಿಗೆ ಹೋಗೋಣ. ಇದೀಗ ನಡಿಯಾ ಬಿಜೆಪಿ 11, ಟಿಎಂಸಿ 6. ಅಲ್ಲಾಗಿರುವಂತಹ ನಡಿಯದಲ್ಲಾದಂತಹ ಗಲಾಟೆಗಳು,
ಇದೆಲ್ಲದೂ ಕೂಡ ಇದೀಗ ಟಿಎಂಸಿಗೆ ಪೆಟ್ಟು ಕೊಡ್ತಾ ಇದೆ. ನೋ, ಅಷ್ಟು ಮಾತ್ರ ಅಲ್ಲ, ನಾರ್ತ್ 24 ಪರಗಣ, ಅದರಲ್ಲಿ ಬಿಜೆಪಿ 16 ಆದ್ರೆ ಟಿಎಂಸಿ 17. ಟಕ್ಕರ್, ನೆಕ್ ಟು ನೆಕ್ ಫೈಟ್ ಇದೆ ಇಲ್ಲಿ, ನೆಕ್ ಟು ನೆಕ್ ಫೈಟ್. ಸೊ ಸೌತ್ ಕಡೆ ಹೋಗೋದಾದ್ರೆ ಕೋಲ್ಕತ್ತಾ ಪ್ರೆಸಿಡೆನ್ಸಿ ಪ್ರಾಂತ್ಯ, ಕೋಲ್ಕತ್ತಾ ಬಿಜೆಪಿ 4, ಟಿಎಂಸಿ 7 ಸ್ಥಾನಗಳನ್ನು ಪಡೆದುಕೊಳ್ಳುತ್ತೆ. ಹೌರಾ 16 ಸೀಟ್ಗಳಿರುವಂತಹ ಸ್ಥಳ ಇದು. ಇದರಲ್ಲಿ ಟಿಎಂಸಿ ಒಂದು ಅರ್ಥದಲ್ಲಿ ಸ್ವೀಪ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಬರೋಬ್ಬರಿ 14 ಸ್ಥಾನಗಳನ್ನ ಟಿಎಂಸಿ ಗೆದ್ರೆ ಬಿಜೆಪಿ ಕೇವಲ 2ಕ್ಕೆ ತೃಪ್ತಿ ಪಡ್ಕೊಳ್ಬೇಕಾಗುತ್ತೆ. ಇನ್ನು ಹೋಗ್ಲಿಗೆ ಹೋಗೋದಾದ್ರೆ ಹೂಗ್ಲಿ 18 ಸ್ಥಾನಗಳಲ್ಲಿ ನೆಕ್ ಟು ನೆಕ್ ಫೈಟ್ ಅಗೇನ್. ಬಿಜೆಪಿ 9, ಟಿಎಂಸಿ 9. ಓವರ್ ಆಗಿ ನೋಡೋಣ, ಪ್ರೆಸಿಡೆನ್ಸಿ ಪ್ರಾಂತ್ಯದಲ್ಲಿ ಬರೋಬ್ಬರಿ ಒಂದಲ್ಲ ಎರಡಲ್ಲ 126 ಸೀಟ್ಗಳಿವೆ. ಆ 126ರಲ್ಲಿ ಬಿಜೆಪಿ 44 ಗೆಲ್ಲುತ್ತೆ. ಅಂದ್ರೆ ಕಳೆದ ಬಾರಿಗಿಂತ ಬರೋಬ್ಬರಿ 24 ಸೀಟ್ಗಳನ್ನ ಬಿಜೆಪಿ ಹೆಚ್ಚು ಗೆಲ್ಲುತ್ತೆ. ಆದ್ರೆ ಟಿಎಂಸಿ ಅಗೇನ್ 81 ಸ್ಥಾನಗಳನ್ನ ಗೆಲ್ಲುತ್ತೆ. -24, ಕಳೆದ ವರ್ಷಕ್ಕಿಂತ 24 ಕಡಿಮೆ ಸ್ಥಾನಗಳನ್ನ ಗೆದ್ದರೂ ಕೂಡ ಟಿಎಂಸಿಗೆ ಯಾವುದೇ ಕೊರತೆ ಇಲ್ಲ. ಕಾರಣ 81 ಸೀಟ್ಗಳನ್ನು ಗೆಲ್ಲುವಂತ ಸಾಧ್ಯತೆ ಟಿಎಂಸಿಗಿದೆ. ಇನ್ನು ISF ಒಂದು ಪ್ರಾಂತ್ಯವನ್ನ ಗೆಲ್ಲುವಂತ ಸಾಧ್ಯತೆಗಳಿವೆ. ಸೊ ಪ್ರೆಸಿಡೆನ್ಷಿಯಲ್ ಪ್ರಾಂತ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ರಾಷ್ಟ್ರಪತಿ ಆಳ್ವಿಕೆ ಬರುತ್ತೆ, ಬಹಳ ಆಶ್ಚರ್ಯ. ಯಾಕಂತ ಹೇಳಿದ್ರೆ ನಮಗೆ ಸೌತ್ ಇಂಡಿಯಾ ಏನಿದೆ, ನಮ್ಮಲ್ಲಿ ಈ ರಾಷ್ಟ್ರಪತಿ ಆಳ್ವಿಕೆ ಅದೆಲ್ಲ ಏನು ಎತ್ತ ಅಂತ ನಮ್ಗೆ ಗೊತ್ತಿರಲ್ಲ. ಯಾಕಂದ್ರೆ ಅದನ್ನು ನೋಡಿದಂತೂ ಕೂಡ ಬಹಳ ಕಡಿಮೆ. ಇವನ್ ಎಮರ್ಜೆನ್ಸಿ ಟೈಮಲ್ಲೂ ಕೂಡ ಸೌತಿಗೆ ಪೆಟ್ಟು ಬಿದ್ದದ್ದು ತುಂಬಾ ಕಡಿಮೆ. ಆದರೆ ಬೆಂಗಾಲದಲ್ಲಿ ಇವತ್ತಿಗೂ ಕೂಡ ಅಲ್ಲಿ ಒಂದಿಷ್ಟು ಪ್ರಾಂತ್ಯಗಳನ್ನ ಪ್ರೆಸಿಡೆನ್ಷಿಯಲ್ ಆಳ್ವಿಕೆಗೆ ತರಬೇಕು ಅಂತ ಹೇಳಿದ್ರೆ ಅಲ್ಲಿನ ವಾತಾವರಣ ಯಾವ ರೀತಿ ಇದ್ದಿರ್ಬೋದು ಅಂತ ಯೋಚನೆ ಮಾಡಿ. ಸೊ ನಾವು ಟೋಟಲ್ ಪ್ರೆಸಿಡೆನ್ಷಿಯಲ್ ಪ್ರಾಂತ್ಯ ಒಟ್ಟು ಸ್ಥಾನ 126. ಅದರಲ್ಲಿ ಬಿಜೆಪಿ ಬಹುಶಃ ಪ್ರೆಸಿಡೆನ್ಷಿಯಲ್ ಆಳ್ವಿಕೆಯ ನಂತರವೋ ಅಥವಾ ಆರ್ಮಿ ಅವರ ಅಲ್ಲಿ ಆಳ್ವಿಕೆ ನಡೆಸಿದ ನಂತರವೋ ಗೊತ್ತಿಲ್ಲ, ಬಿಜೆಪಿಗೆ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಪ್ಲಸ್ ಆಗ್ತಾ ಇದೆ, ಪಾಸಿಟಿವ್ ಆಗ್ತಾ ಇದೆ. ಬರೋಬ್ಬರಿ 24 ಸ್ಥಾನಗಳನ್ನ ಕಳೆದ ಬಾರಿಗಿಂತ ಹೆಚ್ಚು ಗೆದ್ದುಕೊಳ್ತಾ ಇದ್ದಾರೆ. ಅಂದ್ರೆ ಬಿಜೆಪಿ ಬರೋಬ್ಬರಿ 44 ಸ್ಥಾನಗಳನ್ನ ಇಲ್ಲಿ ಗೆದ್ದುಕೊಳ್ಳುತ್ತೆ. ಅದೇ ರೀತಿಯಲ್ಲಿ ಟಿಎಂಸಿ 24 ಸ್ಥಾನಗಳನ್ನ ಸೋಲುತ್ತೆ, 81 ಸ್ಥಾನಕ್ಕೆ ತೃಪ್ತಿ ಪಡ್ಕೊಳ್ಬೇಕು. ಬಟ್ ಸ್ಟಿಲ್ 50%, ಹತ್ತಿರ 50% ಅಷ್ಟು ಡಿಫರೆನ್ಸ್ ಇದೆ. ಇನ್ನು ISF ಒಂದು ಸ್ಥಾನವನ್ನ ಗೆಲ್ಲುವಂತ ಸಾಧ್ಯತೆ. ಸೊ ಇವಿಷ್ಟು ಪಶ್ಚಿಮ ಬಂಗಾಳದ ಅಂಕಿ ಅಂಶಗಳನ್ನು ನಾವು ನಿಮ್ಮ ಎದುರಿಗೆ ತೆರೆದಿಡ್ತಾ ಇದ್ವಿ. ಓವರ್ ಆಗಿ ಟೋಟಲ್ ಆಗಿ ನಾವು ನೋಡೋದಾದ್ರೆ ಪ್ರೆಸಿಡೆನ್ಸಿಯಲ್ ಪ್ರಾಂತ್ಯ ಬಿಜೆಪಿ 2, ಎಲ್ಲಿ ಹೌರಾದಲ್ಲಿ, ಟಿಎಂಸಿ 14. ಸೊ ಮತ್ತೆ ನಾವು ಮಾತಾಡಬೇಕಾಗಿರೋದು ಸೆಂಟ್ರಲ್ ಪ್ರಾಂತ್ಯದ ಬಗ್ಗೆನೆ. ಯಾಕಂತ ಹೇಳಿದ್ರೆ ಸೆಂಟ್ರಲ್ ಪ್ರಾಂತ್ಯದಲ್ಲಿ ಸಂಪೂರ್ಣವಾಗಿ ಟಿಎಂಸಿ ಸ್ವೀಪ್ ಮಾಡುವಂತ ಸಾಧ್ಯತೆಗಳೇ ಹೆಚ್ಚಿವೆ. ಬಿಜೆಪಿಗೆ ದೊಡ್ಡದಾಗಿ ಪೆಟ್ಟು ಬೀಳ್ತಾ ಇರುವಂತದ್ದು ಕೂಡ ಸೆಂಟ್ರಲ್ ಪ್ರಾಂತ್ಯದಲ್ಲಿ. ಆರಂಭದಲ್ಲಿ ಉತ್ತರ ಭಾಗವನ್ನ ಬಿಜೆಪಿ ತನ್ನ ತೆಕ್ಕೆಗೆ ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗ್ತದೆ. ನೋಡಿ, ಸೆಂಟ್ರಲ್ ನಾವು ಅಂಕಿಅಂಶಗಳನ್ನು ತೋರಿಸ್ತಾ ಇದ್ವಿ. ಒಟ್ಟು ಸ್ಥಾನಗಳು 60 ಸೆಂಟ್ರಲ್ ಇರುವಂತದ್ದು. ಬಿಜೆಪಿ +7 ಆಗುತ್ತೆ ಈ ವರ್ಷ, ಆದ್ರೂ ಕೂಡ ಅವ್ರು ಗೆಲ್ಲುವಂಥದ್ದು 13. ಬಟ್ ಟಿಎಂಸಿ 44 ಸ್ಥಾನಗಳನ್ನು ಗೆಲ್ಲುತ್ತೆ. ಅಂದ್ರೆ ಬಿಜೆಪಿಗಿಂತಲೂ 10 ಪಟ್ಟು ಹೆಚ್ಚು. ಟಿಎಂಸಿ 44 ಸ್ಥಾನಗಳನ್ನ ಗೆಲ್ಲುತ್ತೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಒಂದು ಖಾತೆಯನ್ನ ತೆರೆಯುವಂತಹ ಸಾಧ್ಯತೆಗಳಿವೆ. ಇನ್ನು ಉತ್ತರ ಬಂಗಾಳ ಪ್ರಾಂತ್ಯಕ್ಕೆ ಹೋಗೋದಾದ್ರೆ ಒಟ್ಟು ಸ್ಥಾನಗಳು 54ರಲ್ಲಿ ಟಿಎಂಸಿ 22 ಗೆಲ್ಲುತ್ತೆ, 2 ಕಳೆದುಕೊಳ್ಳಬೇಕಾಗುತ್ತೆ. ಬಿಜೆಪಿ ತಟಸ್ಥ 30ರಲ್ಲೇ ಉಳಿಯುತ್ತೆ. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ 2 ಸೀಟ್ಗಳನ್ನು ಓಪನ್ ಮಾಡುತ್ತೆ. ಈ ಉತ್ತರ ಬಂಗಾಳದಲ್ಲಿ ಮಾತ್ರ ಬಿಜೆಪಿಗೆ ಎಲ್ಲೋ ಒಂದು ಕಡೆ ಪಾಸಿಟಿವ್ ಎನರ್ಜಿ ವೈಬ್ ಕಾಣಿಸ್ತಾ ಇದೆ. ಇದು ಮತ್ತೆ ಪ್ರೆಸಿಡೆನ್ಷಿಯಲ್ ಏರಿಯಾಗಳಲ್ಲಿ ಮಾತ್ರ. ಪ್ರೆಸಿಡೆನ್ಷಿಯಲ್ ಪ್ರಾಂತ್ಯ ಒಟ್ಟು ಸ್ಥಾನ 120 ಆದ್ರೆ ಬಿಜೆಪಿ ಇಲ್ಲಿ ಬರೋಬ್ಬರಿ ಕಳೆದ ಬಾರಿಗಿಂತ 24 ಸೀಟ್ಗಳನ್ನ ಲೀಡಲ್ಲಿ ತೆಗೆದುಕೊಳ್ಳುತ್ತೆ. ಸೊ ಓವರ್ ಆಗಿ 44 ಸೀಟಿಗೆ ಬಿಜೆಪಿ ಬಂದು ನಿಲ್ಲುತ್ತೆ. ಆದ್ರೆ ಟಿಎಂಸಿ ಹಾಗಲ್ಲ, 24 ಸೀಟನ್ನು ಅವ್ರು ಕಲ್ತ್ಕೊಳ್ಬೇಕು. ಕಳೆದ ಬಾರಿ ಏನು 101, 103 ಸ್ಥಾನಗಳನ್ನ ಗೆದ್ದಿದ್ರು, ಈ ಬಾರಿ 81 ಸ್ಥಾನಕ್ಕೆ ಅವರು ತೃಪ್ತಿ ಪಡ್ಕೊಳ್ಬೇಕಾಗುತ್ತೆ. ಸೊ ಓವರ್ ಆಲ್ ಒಪಿನಿಯನ್ ಪೋಲ್ ಅನ್ನ ನಾವು ನಿಮ್ಮೆದುರಿಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀವಿ. ಟಿಎಂಸಿ 170ರಿಂದ 185, ಅಂದ್ರೆ ಬಹು ಜನರ 45.9% ಮತಗಳು ಟಿಎಂಸಿಗೆ ಬೀಳುತ್ತೆ. ಈ ಬಾರಿ ಟಿಎಂಸಿಗೆ ಗೆಲ್ಲುವ ಸಾಧ್ಯತೆಗಳೇ ಹೆಚ್ಚಿವೆ. ಈ ಸಂದರ್ಭದಲ್ಲಿ ಎಲೆಕ್ಷನ್ ನಡೆದರೆ
ನೆಕ್ಸ್ಟ್ ಏನ್ ಬದಲಾಗಬಹುದು ಗೊತ್ತಿಲ್ಲ. ವಿ ವಿಲ್ ಅಪ್ಡೇಟ್ ಇಟ್. ಬಿಜೆಪಿಯನ್ನ ನೋಡೋದಾದ್ರೆ 107ರಿಂದ 115 ಅಂದ್ರೆ 40.7% ವೋಟ್ಗಳು ಬೀಳುತ್ತೆ. ಇದನ್ನೇನು ಕಡಿಮೆ ಸಾಧನೆ ಅಂತ ಅಂತೂ ಹೇಳಕ್ಕಾಗಲ್ಲ. ಇಟ್ಸ್ ಅಪ್ರಿಷಿಯೇಬಲ್. ಇನ್ನು SD ಅನ್ನು ನೋಡೋದಾದ್ರೆ 0ಯಿಂದ 5 ಸ್ಥಾನಗಳು 8% ವೋಟ್ ಹೋಗುವ ಸಾಧ್ಯತೆಗಳಿವೆ. ಅದರ್ 1ರಿಂದ 4 ಸ್ಥಾನಗಳು 5.5% ವೋಟ್ ಹೋಗುವಂತ ಸಾಧ್ಯತೆಗಳಿವೆ. ಇವಿಷ್ಟು ಬೆಂಗಾಲ್ನ ಒಪಿನಿಯನ್ ಪೋಲ್ ಅನ್ನ ಕನ್ನಡದ ಮಾಧ್ಯಮವಾಗಿ ನಿಮ್ಮೆದುರಿಗೆ ಮೊದಲ ಬಾರಿಗೆ ಅಶ್ವವೇಗ ನಿಮ್ಮೆದುರಿಗೆ ತೆರೆದಿಡ್ತಾ ಇದೆ. ದಿಸ್ ಈಸ್ ವಾಟ್ ಓಪನಿಂಗ್ ಪೋಲ್ ಸೇಸ್. ಟೋಟಲ್ ಆಗಿ ಹೇಳೋದಾದ್ರೆ ಇವಿಷ್ಟು ನಿಮ್ಮೆದುರಿಗೆ ನಾವು ತೋರಿಸಿದಂತಹ ಅಂಕಿಅಂಶಗಳು. ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಅಶ್ವವೇಗ. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.